ನಮಸ್ತೆ ಸ್ಟೂಡೆಂಟ್ಸ್. ಇವಾಗ ನಾವು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತ ಕ್ವಶನ್ ನಂಬರ್ 5A ಅನ್ನು ನೋಡೋಣ. ಈ ಕ್ವಶನ್ ಏನಿದೆ ಅಂದ್ರೆ, an organization debating whether to install a private cloud or to use a public cloud. Example, the AWS. For its computational and storage needs, ask your advice. What information will you require to base your recommendations on? List the requirement that needs to be considered for using the cloud services. ಸೊ ದ ಒಂದು ಆರ್ಗನೈಸೇಷನ್ ಅವರು ಡಿಬೇಟ್ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಕ್ಲೌಡ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಾ ಅಥವಾ ಪಬ್ಲಿಕ್ ಕ್ಲೌಡ್ ಅನ್ನ ಯೂಸ್ ಮಾಡ್ಬೇಕಾ ಅಂತ. ಸೊ ಅವಾಗ ದೇ ಆರ್ ಆಸ್ಕಿಂಗ್, ನಿಮ್ ಅಡ್ವೈಸ್ ಏನು ಅನ್ನೋದು ಕೇಳ್ತಾ ಇದ್ದಾರೆ. ಸೊ ನೀವು ಅಡ್ವೈಸ್ ಮಾಡೋದಕ್ಕೆ ನಿಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಬೇಕಾಗುತ್ತೆ. ಸೊ ಆ ಇನ್ಫಾರ್ಮೇಶನ್ ಏನೇನು ಲಿಸ್ಟ್ ಔಟ್ ಮಾಡಿ ಅಂತ ಈ ಕ್ವಶನ್ ಅಲ್ಲಿ ಇರುವಂತದ್ದು. ಸೊ ನಾವಿವಾಗ ಫಸ್ಟ್ ಟೈಪ್ಸ್ ಆಫ್ ಕ್ಲೌಡ್ ಸರ್ವಿಸಸ್ ಅನ್ನ ನೋಡೋಣ. ಇವಾಗ ಎರಡು ತರ ಕ್ಲೌಡ್ಸ್ ನಮ್ಗೆ ಬರುತ್ತೆ, ಪ್ರೈವೇಟ್ ಕ್ಲೌಡ್ ಮತ್ತೆ ಪಬ್ಲಿಕ್ ಕ್ಲೌಡ್ ಅಂತ. ಸೊ ಈ ಪ್ರೈವೇಟ್ ಕ್ಲೌಡ್ ಅಂದ್ರೆ ಏನು ಫಸ್ಟ್ ನಾವು ನೋಡೋಣ. ಪ್ರೈವೇಟ್ ಕ್ಲೌಡ್ ಅಂತಂದ್ರೆ ಒಂದ್ ಕಂಪನಿ ಇದೆ ಅಂದ್ರೆ ಅದರದ್ದು ಪ್ರೈವೇಟ್ ಕ್ಲೌಡ್ ಮೀನ್ಸ್ ಆ ಕ್ಲೌಡ್ ಆ ಕಂಪನಿ ಅವ್ರು ಮಾತ್ರ ಯೂಸ್ ಮಾಡ್ಬೋದು, ಆ ಕಂಪನಿದ ಎಂಪ್ಲಾಯೀಸ್ ಮಾತ್ರ ಅದನ್ನ ಯೂಸ್ ಮಾಡ್ಬೋದು, ಬೇರೆಯವರು ಆ ಕ್ಲೌಡ್ ರಿಸೋರ್ಸಸ್ ಅನ್ನ ಆಕ್ಸೆಸ್ ಮಾಡಕ್ ಆಗೋದಿಲ್ಲ. ಸೊ ಈ ಪ್ರೈವೇಟ್ ಕ್ಲೌಡ್ ಅನ್ನ ಆನ್ ಪ್ರಿಮೈಸ್ ಡೇಟಾ ಸೆಂಟರ್ ಅಂತಾನು ಕರೀತಾರೆ. ಯಾಕಂದ್ರೆ ಆ ಡೇಟಾ ಸೆಂಟರ್ ಆ ಕಂಪನಿದು ಬಿಲ್ಡಿಂಗ್ ಅಲ್ಲೇ ಇರ್ಬೋದು ಅಥವಾ ಇಟ್ ಈಸ್ ಓನ್ಡ್ ಬೈ ದಟ್ ಕಂಪನಿ. ಓಕೆ, and is a cloud computing model where single organization has exclusive access to cloud services, resources and infrastructure. ಆ ಕ್ಲೌಡ್ ಅಲ್ಲಿರುವಂತ ರಿಸೋರ್ಸಸ್ ಅನ್ನ ಅಥವಾ ಅಲ್ಲಿರೋ ಕಂಪ್ಯೂಟಿಂಗ್ ಪವರ್ ಅನ್ನ ಆ ಕಂಪನಿ ಅವರು ಮಾತ್ರ ಅದನ್ನ ಯೂಸ್ ಮಾಡಕ್ ಸಾಧ್ಯ ಆಗುತ್ತೆ. ಸೊ ಈ ತರ ಪ್ರೈವೇಟ್ ಕ್ಲೌಡ್ ಅನ್ನ ಜನರಲಿ ಹೈಲಿ ರೆಗ್ಯುಲೇಟೆಡ್ ಬಿಸ್ನೆಸಸ್ ಆದಂತ ಕೆಲವು ಹಾಸ್ಪಿಟಲ್ಸ್ ಅಲ್ಲಿ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಬ್ಯಾಂಕಿಂಗ್ ಮತ್ತೆ ಗವರ್ಮೆಂಟ್ ಏಜೆನ್ಸಿ ಅವರು ಇದನ್ನ ಪ್ರೈವೇಟ್ ಕ್ಲೌಡ್ ಅನ್ನ ಯೂಸ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಸ್ ಡೀಟೇಲ್ಸ್ ಅನ್ನ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡ್ಬೇಕಾಗುತ್ತೆ. ಈವನ್ ಇನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ, ಬ್ಯಾಂಕಿಂಗ್ ಅಲ್ಲಿ ಕಸ್ಟಮರ್ಸ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ಲಾಗಿನ್ ಕ್ರೆಡೆನ್ಶಿಯಲ್ಸ್ ಆಗಿರ್ಬೋದು ಅಥವಾ ಅವ್ರ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಎಲ್ಲಾನು ತುಂಬಾ ಸೆಕ್ಯೂರ್ ಆಗಿ ಇರ್ಬೇಕಾಗುತ್ತೆ. ಅಲ್ಲಿ ಡೇಟಾ ಬ್ರೀಚಸ್ ಆಗಕ್ ಬಿಡಬಾರ್ದಾಗುತ್ತೆ. ಸೊ ಇಟ್ ಈಸ್ ವೆರಿ ವೆರಿ ಹೈಲಿ ಸೆಕ್ಯೂರ್ಡ್ ಆಗಿರುವಂತ ಡೇಟಾನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಈವನ್ ಇನ್ ಗವರ್ಮೆಂಟ್ ಏಜೆನ್ಸಿ, ಗವರ್ಮೆಂಟ್ ಅಲ್ಲಿರುವಂತ ಡೇಟಾನು ಕೂಡ ತುಂಬಾ ಸೆಕ್ಯೂರ್ ಆಗಿ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಸೊ ಈ ಪ್ರೈವೇಟ್ ಕ್ಲೌಡ್ ಅಡ್ವಾಂಟೇಜ್ ಏನಂತಂದ್ರೆ, ಈ ಕ್ಲೌಡ್ ಆ ಕಂಪನಿ ಎಂಪ್ಲಾಯೀಸ್ ಮಾತ್ರ ಯೂಸ್ ಮಾಡ್ತಾ ಇರೋದ್ರಿಂದ ಈ ಡೇಟಾ ತುಂಬಾ ಸೆಕ್ಯೂರ್ ಆಗಿರುತ್ತೆ. ಆ ಎಂಪ್ಲಾಯೀಸು ಇಲ್ಲಿರೋ ಡೇಟಾನ ಹೇಗೆ ಆಕ್ಸೆಸ್ ಮಾಡ್ತಾರೆ ಅಂದ್ರೆ ಥ್ರೂ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, VPN ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್ ಇಂದ ಅವರು ಡೇಟಾನ ಆಕ್ಸೆಸ್ ಮಾಡ್ತಿರ್ತಾರೆ. ಅಂದ್ರೆ ಅಲ್ಲಿ ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್ ಆಗುವಂಥದ್ದು, ಆ ತರ ಅಟ್ಯಾಕ್ಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ದ ಡೇಟಾ ವಿಲ್ ಬಿ ಹೈಲಿ ಸೆಕ್ಯೂರ್ಡ್ ಆಗಿರುತ್ತೆ. ಆಮೇಲೆ ಅಲ್ಲಿ ಪ್ರೈವಸಿ ಕೂಡ ಇರುತ್ತೆ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ಪ್ರೈವೇಟ್ ಕ್ಲೌಡ್ ಅಲ್ಲಿ ಇಟ್ ಆಫರ್ಸ್ ಹೈ ಪರ್ಫಾರ್ಮೆನ್ಸ್. ಅಲ್ಲಿ ಪರ್ಫಾರ್ಮೆನ್ಸ್ ಹೈ ಆಗಿರುತ್ತೆ, ಸ್ಪೀಡ್ ಕೂಡ ಹೈ ಇರುತ್ತೆ. ಯಾಕಂದ್ರೆ ಅಲ್ಲಿ ಆ ಲಿಮಿಟೆಡ್ ಜನ ಮಾತ್ರ ಅದನ್ನ ಯೂಸ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಮಲ್ಟಿ ಯೂಸರ್ ಲೇಟೆನ್ಸಿ ಇರೋದಿಲ್ಲ. ಅದೇ ನಾವು ಬಟ್ ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನಂದ್ರೆ, ಅಲ್ಲಿ ಆ ಡೇಟಾ ಸೆಂಟರ್ದು ಸಾಫ್ಟ್ವೇರ್ಸ್ ಆಗಿರ್ಬೋದು, ಹಾರ್ಡ್ವೇರ್ ಆಗಿರ್ಬೋದು, ಅದನ್ನ ಮೇಂಟೈನ್ ಮಾಡೋದಕ್ಕೆ IT ಸ್ಟಾಫ್ ನ ಇಟ್ಕೊಳ್ಬೇಕಾಗುತ್ತೆ. IT ಸ್ಟಾಫ್ ಜವಾಬ್ದಾರಿ ಆಗಿರುತ್ತೆ.
So you have to invest on purchasing the hardware, software, even salary has to be paid to the IT professionals, all those who are responsible for maintaining this private cloud. ನೆಕ್ಸ್ಟ್ ಇವಾಗ ಪಬ್ಲಿಕ್ ಕ್ಲೌಡ್ ಅನ್ನ ನೋಡೋಣ. ಈ ಪಬ್ಲಿಕ್ ಕ್ಲೌಡ್ ಅಂತಂದ್ರೆ ದಿಸ್ ಕ್ಲೌಡ್ ರಿಸೋರ್ಸ್ ವಿಲ್ ಬಿ ಯೂಸ್ಡ್ ಬೈ ಮೋರ್ ದೆನ್ ಒನ್ ಕಂಪನಿ, ಮೋರ್ ದೆನ್ ಒನ್ ಆರ್ಗನೈಸೇಷನ್ ಅವರು ಈ ರಿಸೋರ್ಸ್ ಅನ್ನ ಯೂಸ್ ಮಾಡ್ತಾರೆ. ರಿಸೋರ್ಸ್ ಅಂದ್ರೆ ಅಲ್ಲಿ ಸ್ಟೋರೇಜ್ ಆಗಿರ್ಬೋದು ಅಥವಾ ಕಂಪ್ಯೂಟೇಷನಲ್ ಪವರ್ ಆಗಿರ್ಬೋದು. ಸೊ ಇದನ್ನ ಎನ್ ನಂಬರ್ ಆಫ್ ಆರ್ಗನೈಸೇಷನ್ಸ್ ವಿಲ್ ಬಿ ಯೂಸಿಂಗ್ ದಿಸ್. So the third party cloud service providers, they offer the cloud services and resources through internet. So through internet only they will be offering these services, whereas in private cloud, virtual private network or use ಮಾಡ್ತಾರೆ. ಇಲ್ಲಿ through internet only they will be accessing the resources. So your cloud service providers, they use a group of data centers. They divide it into virtual machines, which different organization they will share these virtual machines. As a client, ನೀವು ಅದನ್ನ ಜಸ್ಟ್ ಯೂಸ್ ಮಾಡಬೇಕು. ಅದಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ ಅಷ್ಟು ಚಾರ್ಜ್ ಯು ಹ್ಯಾವ್ ಟು ಪೇ ದ ಆಸ್ ಎ ರೆಂಟ್, ಅದನ್ನ ರೆಂಟ್ ಆಗಿ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಆಫ್ ಪಬ್ಲಿಕ್ ಕ್ಲೌಡ್ ಆರ್ ಗೂಗಲ್ ಕ್ಲೌಡ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಅಮೆಜಾನ್ ವೆಬ್ ಸರ್ವಿಸಸ್, ಮೈಕ್ರೋಸಾಫ್ಟ್ ಕಂಪನಿಯವರು ಮೈಕ್ರೋಸಾಫ್ಟ್ ಅಜೂರಿ ಅನ್ನೋ ಕ್ಲೌಡ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ. ಸೊ ಇದೇ ತರ ಬೇರೆ ಬೇರೆ ಕ್ಲೌಡ್ ಸರ್ವಿಸಸ್ ಇರುತ್ತೆ. ದೀಸ್ ಆರ್ ದ ವೆಲ್ ನೋನ್ ಕ್ಲೌಡ್ಸ್. ಸೊ ಇದು ಪಬ್ಲಿಕ್ ಕ್ಲೌಡ್ ಅಡ್ವಾಂಟೇಜಸ್ ಏನಂದ್ರೆ, ದ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಅವರೇ ಕ್ಲೌಡ್ ರಿಸೋರ್ಸಸ್ ಲೈಕ್ ಹಾರ್ಡ್ವೇರು, ಅದರ ಸಾಫ್ಟ್ವೇರ್ ಅಪ್ಗ್ರೇಡಿಂಗ್ ಮಾಡೋದಾಗಿರ್ಬೋದು, ಅದರದ್ದು ಬ್ಯಾಂಡ್ ವಿಡ್ತ್, ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಬೈ ದ ಸರ್ವಿಸ್ ಪ್ರೊವೈಡರ್. ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಯಾವುದೋ ಒಂದು ಹಾರ್ಡ್ವೇರ್ ಪರ್ಚೇಸ್ ಮಾಡೋದಕ್ಕೆ ಇನಿಷಿಯಲ್ ಇನ್ವೆಸ್ಟ್ಮೆಂಟು, ಸಾಫ್ಟ್ವೇರ್ ಪರ್ಚೇಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟು, ಆ ಥರ ಮಾಡೋದು ಹೆಡೇಕ್ ನಿಮ್ದಾಗಿರೋದಿಲ್ಲ. ಎವ್ರಿಥಿಂಗ್ ವಿಲ್ ಬಿ ಮೇಂಟೈನ್ಡ್ ಬೈ ದಿ cloud service providers. Even you need not to worry about giving training to the employees to monitor and maintain the system. So everything, all the maintenance and upgradation will be taken care by the service provider, cloud service provider. ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ, ಸೊ ನೀವು ನಿಮ್ದು ಬಿಸ್ನೆಸ್ ಬೇಸ್ಡ್ ಆನ್ ಯುವರ್ ಬಿಸ್ನೆಸ್ ಕಂಡೀಷನ್ ಯು ಕ್ಯಾನ್ ಸ್ಕೇಲ್ ಅಪ್ ಅಂಡ್ ಸ್ಕೇಲ್ ಡೌನ್. ಫಾರ್ ಎಕ್ಸಾಂಪಲ್, ನೀವು ವಿ ಕ್ಯಾನ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ನೆಟ್ಫ್ಲಿಕ್ಸ್. ನೆಟ್ಫ್ಲಿಕ್ಸ್ ಇದು ಇಟ್ ಈಸ್ ಅ ಸರ್ವಿಸ್ ಓರಿಯೆಂಟೆಡ್ ಕಂಪನಿ. ಲೈಕ್ ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಅಲ್ಲಿ ಜಾಸ್ತಿ ಜನ ನೆಟ್ಫ್ಲಿಕ್ಸ್ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ಅವಾಗ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ. ಅವಾಗ ದೇ ಹ್ಯಾವ್ ಟು ಸ್ಕೇಲ್ ಅಪ್ ದೇರ್ ಸ್ಟೋರೇಜ್. ಸೊ ಅದು ಸ್ಕೇಲ್ ಅಪ್ ಮಾಡೋದು ಪಬ್ಲಿಕ್ ಕ್ಲೌಡ್ ಅಲ್ಲಿ ತುಂಬಾ ಈಸಿ. ಯಾಕಂದ್ರೆ ಯು ಹ್ಯಾವ್ ಟು ಪೇ ಆಸ್ ಯು ಯೂಸ್. ವೆರಾಸ್ ಇನ್ ಪ್ರೈವೇಟ್ ಅಲ್ಲಾದ್ರೆ ನೀವು ಹೊಸದೊಂದು ಸರ್ವರ್ನ ಪರ್ಚೇಸ್ ಮಾಡಬೇಕಾಗುತ್ತೆ, ಅದರ ಮೇಂಟೆನೆನ್ಸ್ಗೆ ಮತ್ತೆ ಎಂಪ್ಲಾಯೀಸ್ ಅನ್ನ ಹೈರ್ ಮಾಡಬೇಕಾಗುತ್ತೆ. ಸೊ ಯೂಸಿಂಗ್ ಸ್ಕೇಲ್ ಅಪ್ ಅಂಡ್ ಸ್ಕೇಲ್ ಡೌನ್ ಮಾಡೋದು ಪಬ್ಲಿಕ್ ಕ್ಲೌಡ್ ಅಲ್ಲಿ ಈಸಿ ಕಂಪೇರ್ ಟು ಪ್ರೈವೇಟ್. So these are the differences between public and private cloud, advantages and disadvantages ನೋಡಿದ್ವಿ. ಸೊ ನಮ್ಗೆ ಕ್ವಶನ್ ಅಲ್ಲಿ ಏನಿತ್ತು ಅಂದ್ರೆ, ನಮ್ಗೆ ಯಾವುದು ಪಬ್ಲಿಕ್ ಕ್ಲೌಡ್ ಹೋಗ್ಬೇಕಾ ಅಥವಾ ಪ್ರೈವೇಟ್ ಕ್ಲೌಡ್ ಯೂಸ್ ಮಾಡ್ಬೇಕಾ ಅನ್ನೋದು ರೆಕಮೆಂಡ್ ಮಾಡೋದಕ್ಕೆ ನಮ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಬೇಕಾಗುತ್ತೆ. ಸೊ ಏನ್ ಇನ್ಫಾರ್ಮೇಶನ್ ಅನ್ನೋದು ನೀವು ಫಸ್ಟ್ ಬರಿಬೇಕು. ದ ಡಿಸ್ಕ್ರಿಪ್ಷನ್ ಆಫ್ ದ ಅಲ್ಗಾರಿಥಮ್ ಅಂಡ್ ದ ಟೈಪ್ ಆಫ್ ಅಪ್ಲಿಕೇಶನ್ಸ್ ದ ಆರ್ಗನೈಸೇಷನ್ಸ್ ವಿಲ್ ರನ್. ಸೊ ನಿಮ್ಗೆ ಫಸ್ಟ್ ಏನ್ ಬೇಕು ಅಂದ್ರೆ, ಅವ್ರು ಯಾವ ತರ ಅಲ್ಗಾರಿಥಮ್ ಅನ್ನ ರನ್ ಮಾಡ್ತಿದ್ದಾರೆ, ಮತ್ತೆ ಆ ಅಪ್ಲಿಕೇಶನ್
ಯಾವ ತರ ಅಪ್ಲಿಕೇಶನ್ ಅನ್ನ ಅವರು ರನ್ ಮಾಡ್ತಿದ್ದಾರೆ, ಆ ಅಪ್ಲಿಕೇಶನ್ಸ್ಗೆ ಏನಾದರೂ ಸ್ಪೆಷಲ್ ಆಗಿರುವಂತಹ ಹಾರ್ಡ್ವೇರ್ ಬೇಕಾ ಅಥವಾ ಸಾಫ್ಟ್ವೇರ್ ಏನಾದರೂ ಬೇಕಾ. ಸೊ ಇವೆಲ್ಲ ರಿಕ್ವೈರ್ಮೆಂಟ್ ಇಟ್ ವಿಲ್ ಇಂಪ್ಯಾಕ್ಟ್ ವೆದರ್ ಟು ಗೋ ಫಾರ್ ಎ private cloud or a public cloud. Then second one is resources needed by each application. ಸೊ ಒಂದೊಂದು ಅಪ್ಲಿಕೇಶನ್ ಯಾವ್ಯಾವ ತರ ರಿಸೋರ್ಸಸ್ ಬೇಕಾಗುತ್ತೆ ಅನ್ನೋದು ಲಿಸ್ಟ್ ಔಟ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಪ್ಲಿಕೇಶನ್ಗೆ ಸ್ಪೆಷಲ್ ಹಾರ್ಡ್ವೇರ್ ಬೇಕು ಅಂದ್ರೆ ಆ ಹಾರ್ಡ್ವೇರ್ ಅನ್ನ ಇಫ್ ಯು ಆರ್ ಯೂಸಿಂಗ್ ಎ ಪ್ರೈವೇಟ್ ಕ್ಲೌಡ್ ಆ ಹಾರ್ಡ್ವೇರ್ ಅನ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ವೆರಾಸ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಎ ಪಬ್ಲಿಕ್ ಕ್ಲೌಡ್ ಮೀನ್ಸ್ you have to rent it out. ಸೊ ಆತರ ಒಂದೊಂದು ಅಪ್ಲಿಕೇಶನ್ಗೂ ಏನೇನು ರಿಸೋರ್ಸಸ್ ಬೇಕಾಗುತ್ತೆ ಅನ್ನೋದನ್ನ ಯು ಹ್ಯಾವ್ ಟು ಲಿಸ್ಟ್ ಔಟ್. ದೆನ್ ಸೈಜ್ ಆಫ್ ದ ಯೂಸರ್ ಪಾಪ್ಯುಲೇಷನ್. ಸೊ ಎಷ್ಟು ಜನ ನಿಮ್ದು ಕ್ಲೌಡ್ ಯೂಸ್ ಮಾಡ್ತಾರೆ ಅದನ್ನ ನೋಡ್ಕೊಂಡು ಯು ಕ್ಯಾನ್ ಗೋ ಫಾರ್ ಎ ಪ್ರೈವೇಟ್ ಆರ್ ಅ ಪಬ್ಲಿಕ್. ಸೊ ಇಫ್ ದ ಯೂಸರ್ ಆರ್ ಲಾರ್ಜ್ ಇನ್ ನಂಬರ್ ದೆನ್ it is better to go for a public cloud, because already I told you scaling up in a public cloud is easy compared to private cloud. Then relative experience of the user. ಇವಾಗ ಆ ಕ್ಲೌಡ್ ಯೂಸರು ಎಕ್ಸ್ಪೀರಿಯನ್ಸ್ಡ್ ಆಗಿದ್ರೆ ಪಬ್ಲಿಕ್ ಕ್ಲೌಡ್ ಯೂಸ್ ಮಾಡೋದು ತುಂಬಾ ಈಸಿ. ಇಫ್ ದ ಯೂಸರ್ಸ್ ಆರ್ ಲೆಸ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಇಟ್ ಈಸ್ ಬೆಟರ್ ಟು ಗೋ ಫಾರ್ ಅ ಪ್ರೈವೇಟ್ ಕ್ಲೌಡ್. So you have to take into account the experience of the user. Then the cost involved. Fifth point is cost involved. Now private cloud ಮಾಡಿದ್ರೆ ಪ್ರೈವೇಟ್ ಕ್ಲೌಡ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಎಷ್ಟು ಕಾಸ್ಟ್ ಆಗುತ್ತೆ, ಅದೇ ಫಾರ್ ದ ಸೇಮ್ ರಿಕ್ವೈರ್ಮೆಂಟ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಪಬ್ಲಿಕ್ ಕ್ಲೌಡ್ ಹೋದಾಗ ಎಷ್ಟು ಕಾಸ್ಟ್ ಆಗುತ್ತೆ, ಅವೆರಡನ್ನ ನೋಡ್ಕೊಂಡು ಯಾವ್ದು ಕಮ್ಮಿ ಆಗುತ್ತೆ ಅದಕ್ಕೆ ನಾವು ರೆಕಮೆಂಡ್ ಮಾಡ್ಬೋದು. ಸೊ ಈ ತರ ನಮ್ಗೆ ಇವೆಲ್ಲ ಡೀಟೇಲ್ಸ್ ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ರೆಕಮೆಂಡ್ ವೆದರ್ ಟು ಗೋ ಫಾರ್ ಎ ಪಬ್ಲಿಕ್ ಕ್ಲೌಡ್ ಆರ್ ಎ ಪ್ರೈವೇಟ್ ಕ್ಲೌಡ್. ಸೊ ಜನರಲಿ ಪ್ರೈವೇಟ್ ಕ್ಲೌಡ್ ಅನ್ನ ನಾವು ಯಾವಾಗ ಚೂಸ್ ಮಾಡ್ತೀವಿ ಅಂದ್ರೆ ನಮ್ಗೆ ಅಲ್ಲಿ ಲೇಟೆನ್ಸಿ ಕಮ್ಮಿ ಬೇಕು ಮತ್ತೆ ಡೇಟಾ ಸೆಕ್ಯೂರಿಟಿ ಹೈ ಸೆಕ್ಯೂರಿಟಿ ಆಗಿರ್ಬೇಕು ಅಂತಂದಾಗ ಪ್ರೈವೇಟ್ ಕ್ಲೌಡ್ ಹೋಗೋದು ಬೆಟರ್. ಪಬ್ಲಿಕ್ ಕ್ಲೌಡ್ಗೆ ಯಾವಾಗ ಹೋಗ್ತೀವಿ ಅಂದ್ರೆ ನಮ್ದು ಮಾರ್ಕೆಟ್ ವೇರಿಯೇಷನ್, ಡಿಮ್ಯಾಂಡ್ ವೇರಿಯೇಷನ್, ಕಸ್ಟಮರ್ ಡಿಮ್ಯಾಂಡ್ ವೇರಿಯೇಷನ್ ಇದ್ದಾಗ, ಬಿಸ್ನೆಸ್ ಡಿಮ್ಯಾಂಡ್ ವೇರಿಯೇಷನ್ ಇದ್ದಾಗ ಯು ಕ್ಯಾನ್ ಬೆಟರ್ ಟು ಗೋ ಫಾರ್ ಅ ಪಬ್ಲಿಕ್ ಕ್ಲೌಡ್. ಜನರಲಿ ಸ್ಟಾರ್ಟ್ಅಪ್ ಕಂಪನಿ ಎಲ್ಲಾನು ದೇ ಗೋ ಫಾರ್ ಪಬ್ಲಿಕ್ ಕ್ಲೌಡ್, ಯಾಕಂದ್ರೆ ದೇ ಹ್ಯಾವ್ ಲೆಸ್ ಬಜೆಟ್ ಇನಿಷಿಯಲಿ ಅಂಡ್ the people will be less, because if you are going for a private means you need few more staff to maintain the cloud, whereas in private public cloud you need not to have any personal, any professional to maintain the cloud. Just you have to concentrate on your application development. You need not to worry about the maintenance of the cloud. So this is about the question.